ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಸನೆ 2024-25ನೇ ಸಾಲಿನ 79ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಮಂಗಳವಾರ ದಿನಾಂಕ 23 ಸೆಪ್ಟೆಂಬರ್ 2025ರಂದು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಶ್ರೀ ಬಸವೇಶ್ವರ ಮಂದಿರದಲ್ಲಿ ಸಭೆಯು ಜರುಗಿತು. ಈ ಸಭೆಯಲ್ಲಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅನೇಕ ಕುಂದುಕೊರತೆಗಳನ್ನು ಚರ್ಚಿಸಿ ಸಂಸ್ಥೆಯ ಲಾಭಾಂಶದ ಬಗ್ಗೆ ಸರ್ವ ಸದಸ್ಯರ ಮುಂದೆ ಹೇಳಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ಇಂಗ್ಳಿ ಗ್ರಾಮದ ಸನ್ಮಾನ್ಯ ಶ್ರೀ ರಾಜಾರಾಮ ಅಪ್ಪ ಸಾಹೇಬ್ ಮಾನೆ ಅವರು ವಹಿಸಿಕೊಂಡಿದ್ದರು. ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಾಗರ್ ಅವರಾದೆ ಅವರು ವಹಿಸಿಕೊಂಡಿದ್ದರು. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾದ ಪುಂಟು ಚೌಹಾಣ್ ಅವರು ವಹಿಸಿಕೊಂಡಿದ್ದರು. ಅಲ್ಲದೆ ಸಭೆಯ ಮುಖ್ಯ ಅತಿಥಿ ಹಾಗೂ ಸನ್ಮಾನಿತರಾದ ಆನಂದ ಶಿವಪ್ಪ ಕೋಳಿ ಮತ್ತು ಸಂಜಯ್ ವಸಂತರಾವ್ ಜೋಶಿ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಇಂಗ್ಳಿ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಸದಸ್ಯರು, ಸಿಬ್ಬಂದಿಯವರು, ಗ್ರಾಮಸ್ಥರು, ಹಿರಿಯರು ಮತ್ತು ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ಮತ್ತೆ ಸಿಗೋಣ. ನಮಸ್ಕಾರ. ವರದಿಗಾರ ಎಂಡಿ ಮುಕೇಶ್ ಕುಮಾರ್, ಲಂಬೂಕೋಡ್, ಚಿಕ್ಕೋಡಿ. ಕೂಡ ನಮ್ಮ ನಡವಳಿಕೆ ಒಳಗಾಗಲಿ ನಮ್ಮ ಕಾರ್ಯದೊಳಗಾಗಲಿ ಏನೂ ಬದಲಾವಣೆ ಮಾಡಲಾರ್ದು ನಿಮ್ಮ ಆಶೀರ್ವಾದದಿಂದ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಕ್ಕೆ ನಮಗಿರುವಂತ ಆ ಸ್ಥಾನ ದೊರಕೈತಿ. ಅದರೊಳಗೆ ನೀವು ಕೂಡ ಪಾಲ್ದಾರರಿ ಅಂತ ಹೇಳಿ ನಿಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಮನುಷ್ಯ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಆಶೀರ್ವಾದ ಬಹಳ ಮುಖ್ಯ. ನೋಡಿದ್ರೆ ಎಲ್ಲರಿಗೂ ಮುಂದೆ ನಾವು ಕಾಲ ಬರ್ತಿದ್ದೀರಿ. ಯಾಕಪ್ಪ ಅಂತಂದ್ರೆ ಆ ಪಯಣ ಸರಿಯಾಗಿ ಆಗಲಿ ಹೋಗಿ ಬರಲಿ ಹಂಗೆಲ್ಲ ಇಲ್ಲೂ ಕೂಡ ಏನು ಮಾಡ್ತಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಭಾಳ ಐತಿ. ನಿಮಗೂ ಗೊತ್ತೈತಿ समाजात ब्लॅक ब्युटी स्मार्ट आता आहे तो स्मार्ट लहानपणी तो फार स्मार्ट त्याचा वेगळा कार्यक्रमाचा भाग घ्यायचा आणि एका अशिक्षित कुटुंबातून स्वतःच्या पायावर शिकून स्वतः शिकून मोठे झालेच. त्याच्या व्यतिरिक्त गावाचा विसर न पडता गावच्या विद्यार्थ्यांना बऱ्याच विद्यार्थ्यांना तिथे प्रवेश देऊन ते काम गावच्या किंवा गावाच्या आजूबाजूच्या विद्यार्थ्यांना आपल्या कॉलेजमध्ये ऍडमिशन घेऊन ते चांगलं ते काम केलेलं आहे. अशा आनंद यांचा परत एकदा मी वैयक्तिकरित्या अभिनंदन करतो त्यांचे राज्य प्रशस्ती मिळाल्याबद्दल. ರೈತ ಸಂಸ್ಥೆ ಐತಿ. ರೈತ ಸಂಸ್ಥಾ ಇದು ಗಟ್ಟಿ ಇರೋದು ಈಗ ಎಲ್ಲರೂ ಇನ್ನುವರೆಗೆ ಎಲ್ಲರೂ ಸದಸ್ಯರ ಈಗಾಗಲೇ ನೀವು ಎಲ್ಲರೂ ಮತ್ತೆ ಇದು ಮಾಡ್ಕೊಂಡು ಬಂದಿದ್ದೀರಿ. ಅಡ್ವರ್ಟೈಸ್ಮೆಂಟ್ ಇದೇ ತರ ಸ್ವಲ್ಪ ಈಗಾಗಲೇ ಮಾಡಿದ್ದೀರಿ. ಈಗಾಗಲೇ ನೀವು ಕೂಡ್ರಿ ಮತ್ತೆ ಎಲ್ಲ ಸೌಲಭ್ಯಗಳು ಚಲೋ ಇದಾವೆ. ಕೆಸಿಸಿ ಸಾಲ ಇರ್ಬೋದು, ಬಿಡಿ ಇರ್ಬೋದು, ಪೈಪ್ಲೈನ್ ಇರ್ಬೋದು ಅಥವಾ ಟ್ರ್ಯಾಕ್ಟರ್ ಇರ್ಬೋದು, ಇವೆಲ್ಲ ಸೌಲಭ್ಯಗಳು ರಾಷನ್ ವ್ಯವಸ್ಥೆ ಕೂಡ ಚಲೋ ಐತಿ. ಅದೇ ತರ ಈ ಸಂಘದ 42 गुंतवणूक आमच्या संघाची गुंतवणूक 3,80,03,000 रुपये अशा प्रकारची आमच्या संघाची गुंतवणूक आहे. त्याचबरोबर याकरता सन 2024-25 या सालाकरता आमच्या संघाने 42,17,961 रुपये इतका निव्वळ लाभ प्राप्त झालेला आहे. या जे काय आपली प्रगती आहे हा जो लाभ आहे याचं कारण म्हणजे आपण सभासद दिलं पाहिजे. यात आमचं काही श्रेय नसतं. कारण कसं आहे
आता आपण बघा एखादी संस्था प्रगतीपथावर यायचं झालं कारण देणे घेणे समजा आता बीडीपी असेल केसीसी असेल किंवा एखादा लागवडीचा लोन असेल फर्टिलायझर लोन या लोनचं सगळं तुम्ही वेळेत नियोजन मार्च 31 च्या आत आपण जर व्याजासहित जर दिला तर आपल्या संघाची प्रगती अजून देखील होण्याची शक्यता आहे. काही सभासदांनी वगळता अपवाद वगळता आमची जवळजवळ 70-75% लाभांश कधी आपल्याला जास्त देता येतो तर जेव्हा 99% 100% जितकं वसूल होईल तेवढा आपल्या लाभांशाला आपण एक काहीतरी गवसणी घालू शकतो. पण काय झालेलं आहे बऱ्याच लोकांची लागवडी पाहिजे बऱ्याच लोकांचं बीडीपीचं व्याज झालेलं आहे व्याज राहिलेलं आहे त्याकडून तुम्ही काय करा अजून देखील तुम्हाला वेळ आहे लवकरात लवकर पूर्तता करा. येणाऱ्या उसाच्या बिलापासून आपण जे काही सहकार आहे ते सहकार आम्ही